So let us discuss about some more concept related to aromaticity. So this is part 2. Homoaromaticity ಅಂತ ಇರುತ್ತೆ ರೈಟ್. ಸೊ ಹೋಮೋಅರೋಮೆಟಿಸಿಟಿ ಒಳಗಡೆ ಏನಾಗುತ್ತೆ ಅಂದ್ರೆ ನೋಡ್ರಿ, ಮೊದಲಿಗೆ ಅದು ಅರೋಮೆಟಿಕ್ ಇರೋದಿಲ್ಲ. ಅದರಲ್ಲಿ ಒಂದು sp3 ಕಾರ್ಬನ್ ಇರ್ತೈತೆ ರೀ. ಆ sp3 ಕಾರ್ಬನ್ನ ನಾವು ಪುಷ್ ಮಾಡಿ ನನಗೆ ಉಳಿದಿರೋಂಥ ಕಂಪೌಂಡ್ಸ್ನಿಂದ ಅಂದರೆ ಉಳಿದಿರೋಂಥ ಐಟಮ್ಸ್ನಿಂದ ನನಗೆ ಅರೋಮೆಟಿಸಿಟಿ ಬರ್ತಾ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ಅದಕ್ಕೆ ಹೋಮೋ ಅರೋಮೆಟಿಸಿಟಿ ಅಂತ ಕರಿತೀವಿ ರೀ. ಅಂದ್ರೆ ಅರೋಮೆಟೈಸ್ಡ್ ಬೈ ಪಾಸಿಂಗ್ sp3 ಕಾರ್ಬನ್. ಸೊ ಇಟ್ ಈಸ್ ನೋನ್ ಆಸ್ ಹೋಮೋ ಅರೋಮೆಟಿಸಿಟಿ ಅಂತಂದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ಬೋದು C4H9 ಪ್ಲಸ್ ಅಂದರೆ ಹೋಮೋಟ್ರೋಪಿಲಿಯಮ್ ಕ್ಯಾಟಯಾನ್. ಇದು ಏನಂದ್ರೆ ಇದು ಹೋಮೋ ಅರೋಮೆಟಿಸಿಟಿಗೆ ಎಕ್ಸಾಂಪಲ್ ಅಂತಂದು ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಕ್ವಾಶಿ ಅರೋಮೆಟಿಕ್ ಕಂಪೌಂಡ್ಸ್ ಅಂತಂದು. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇದಕ್ಕೆ ಕ್ವಾಶಿ ಅರೋಮೆಟಿಕ್ ಕಂಪೌಂಡ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ, ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಇರುತ್ತೆ ರೈಟ್. ಸೊ ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಇತ್ತು ಅಂತ ಅಂದ್ಕೊಳ್ರಿ. ಈಗ ನನ್ನ ಹತ್ರ ಈಗ ಬೆಂಜಿನ್ ಇದೆ ಅಂತ ಅಂದ್ಕೊಳ್ರಿ. ನೋಡ್ರಿ ಬೆಂಜಿನ್ ತಾನು ಸಿಂಗಲ್ ಇರ್ಬೋದು, ಕರೆಕ್ಟಾ? ಸೊ ಬಿಕಾಸ್ ಆಫ್ ದಟ್ ರೀಸನ್ ಇದನ್ನ ಕಂಪ್ಲೀಟ್ಲಿ ಅರೋಮೆಟಿಕ್ ಅಂತ ಕರಿತೀವಿ ನಾವು. ಅದೇ ಯಾವ್ದಾರ ಒಂದು ಅರೋಮೆಟಿಕ್ ಕಂಪೌಂಡ್ ಮೇಲ್ಗಡೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನಲ್ಲಿ ಅಂದ್ರೆ ಎಲ್ಲಿವರೆಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರ್ತೈತಲ್ಲ ಅಲ್ಲಿವರೆಗೆ ಅಷ್ಟೇ ಅದು ಅರೋಮೆಟಿಕ್ ಆಗಿರುತ್ತೆ. ಯಾವಾಗ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಹೋಗುತ್ತೆ ನೋಡ್ರಿ, ಅವಾಗ ನಾವು ಅದಕ್ಕೆ ಮೀನ್ಸ್ ಅರೋಮೆಟಿಕ್ ಅಂತ ಕರೆಯೋಂಗಿಲ್ಲ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಇಟ್ ಇಸ್ ಕಾಲ್ಡ್ ಆಸ್ ಕ್ವಾಶಿ ಅರೋಮೆಟಿಕ್ ಕಂಪೌಂಡ್ ಅಂತಂದ್ರೆ ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಆಲ್ ದೀಸ್ ಆರ್ ಕ್ವಾಶಿ ಅರೋಮೆಟಿಕ್ ಕಂಪೌಂಡ್ ಅಂತಂದ್ರೆ. ನೆಕ್ಸ್ಟ್ ಅದೇ ಟೈಪ ಕ್ಯಾಟಯಾನಿಕ್ ಹೋಮೋ ಅರೋಮೆಟಿಕ್ ಕಂಪೌಂಡ್ಸ್ ಅಂತಂದು ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ನಾನು ಇಲ್ಲೊಂದು ಮೇಲ್ಗಡೆ ಒಂದು ಎಕ್ಸಾಂಪಲ್ ಹೇಳಿದ್ದೆ ನೋಡ್ರಿ. ಸೊ ಸೈಕ್ಲೋ ಆಕ್ಟಾ ಟ್ರೋಪಿಲಿಯಮ್ ಕ್ಯಾಟಯಾನ್ ಅಂತಂದ್ರೆ ರೈಟ್. ಸೊ ಯು ಕ್ಯಾನ್ ದಿಸ್ ಒನ್ C8H9 ಪ್ಲಸ್ ಅಂತಂದ್ರೆ. ಅದೇ ಟೈಪ ಸೊ ಪ್ರೊಪಿನೈಲ್ ಕ್ಯಾಟಯಾನ್ ಅಂತಂದ್ರೆ ರೈಟ್. ಸೊ ನೆಕ್ಸ್ಟ್ ಅದೇ ಟೈಪ ಇನ್ನೊಂದಿದೆ ರೀ, ಬೋರಿನೈಲ್ ಕ್ಯಾಟಯಾನ್ ಅಂತಂದ್ರೆ ರೈಟ್. ಸೊ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಈ ಪಾಸಿಟಿವ್ ಚಾರ್ಜ್ ಇದು ಎಲ್ಲ ಕಡೆನೂ ಸಹಿತ ಹೋಗುತ್ತೆ ರೀ ಇದು. ಸೊ ಈ ಥರ ಹೋಗಿಬಿಟ್ಟು ಇದು ಅರೋಮೆಟಿಕ್ ಕಂಪೌಂಡ್ ಆಗಿ ಆ್ಯಕ್ಟ್ ಆಗುತ್ತಾ. ಸೊ ಈ ಥರದ ಕಂಪೌಂಡ್ಸ್ಗಳಿಗೆ ನಾವು ಕ್ಯಾಟಯಾನಿಕ್ ಹೋಮೋ ಅರೋಮೆಟಿಕ್ ಕಂಪೌಂಡ್ಸ್ ಅಂತ ನಾವು ಕರಿತೀವಿ ರೈಟ್. ಸೊ ದಿಸ್ ಆಲ್ ಕಂಪ್ಲೀಟ್ಸ್ ಸೊ ಅರೋಮೆಟಿಸಿಟಿ ಚಾಪ್ಟರ್ ಅಂತಂದರೆ. ಈ ಒಂದು ಚಾಪ್ಟರ್ನಿಂದ ನಾವು ಮಿನಿಮಮ್ ಸೊ 1 ಮಾರ್ಕ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕೆಲವೊಂದು ಬೇಸಿಕ್ ಥಿಂಗ್ಸ್ಗಳೇನದ ನೋಡ್ರಿ, ಅವು ಮೀನ್ಸ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸ್ ಒಳಗಡೆ ನಮಗೆ ಅದು ಹೆಲ್ಪ್ ಆಗುತ್ತೆ ಅಂತಂದರೆ ರೈಟ್. ಸೊ ದಿಸ್ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್. ಸೊ ಥ್ಯಾಂಕ್ ಯು ವೆರಿ ಮಚ್.